ದೇವವಾಕ್ಯದಿಂದ ಮೊದಲನೇ ಅರಸುಗಳ ಬರೆದ ಪುಸ್ತಕ 17ನೇ ಅಧ್ಯಾಯ 11ನೇ ವಚನದಿಂದ 16ನೇ ವಚನದವರೆಗೆ ಇದನ್ನು ನಾವು ಸ್ವಲ್ಪವಾಗಿ ಧ್ಯಾನಿಸುವಂತದ್ದಾಗಿರೋಣ. ಕರ್ತನು ನನ್ನ ಆತ್ಮದಿಂದ ಸಂದೇಶವು ಸಮಯದಲ್ಲಿ ನಿಮಗೆ ಹೇಳಲು ಇಷ್ಟಪಡ್ತೀನಿ. ಮೊದಲನೇ ಅರಸುಗಳ ಬರೆದ ಪುಸ್ತಕ 17ನೇ ಅಧ್ಯಾಯ 11ನೇ ವಚನವನ್ನು ನಾವು ಈ ಸಲದಲ್ಲಿ ಧ್ಯಾನಿಸುವಂತ ದೇವರ ವಾಕ್ಯದಲ್ಲಿ ಯಾರಾದರೂ ಗಟ್ಟಿಯಾಗಿ ತೆಗೆದು ನಾವು ಬರುವಂತಹ 11ನೇ ವಚನ ಮಾತ್ರ. ಆಕೆಯು ಹೋಗುತ್ತಿರುವಾಗ ತಿರುಗಿ ಆಕೆಯನ್ನು ಕರೆದು ನೀನು ಬರುವಾಗ ನನಗೋಸ್ಕರ ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ ಅಂದನು. ಎಲ್ಲರೂ ಸೇರಿ ಹೋಗೋಣ. ಬೈಬಲ್ ಇರುವಂತವರು ತೆಲುಗು, ಕನ್ನಡ, ಹಿಂದಿ, ಇಂಗ್ಲಿಷ್ ಭಾಷೆಯಲ್ಲಿರುವಂತವರು ಪ್ರತಿ ಒಬ್ಬರು ಈ ಸಮಯದಲ್ಲಿ ನಾವು ಓದುವಂತರಾಗಿರೋಣ. ಪ್ರತಿಯೊಬ್ಬರು ಈ ಸಮಯದಲ್ಲಿ 11ನೇ ವಚನ ಎಲ್ಲರೂ ಸೇರಿ ನನ್ನ ಸಂಗಡ. ಆಕೆಯು ಹೋಗುತ್ತಿರುವಾಗ ಹುಡುಗಿ ಆಕೆಯನ್ನು ಕರೆದು ನೀನು ಬರುವಾಗ ನನಗೋಸ್ಕರ ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ ಅಂದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಸೇರಿ ಹೇಳಿ ಈ ಸಂದರ್ಭದಲ್ಲಿ ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ. ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ. ಒಂದು ತುಂಡು ಎಲ್ಲರೂ ಹೇಳಬೇಕು. ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿಯ ದೇವರ ಮಕ್ಕಳೇ, ಈ ಉದಯಕಾಲ ಸಮಯದಲ್ಲಿ ವಾಕ್ಯಕ್ಕೆ ನಾವು ಹೋಗುವಾಗ ಈ ದಿನದ ವಾಕ್ಯಾಂಶ ಬಂದು ನೋಡ್ತೇವೆ. ತುಂಡು ರೊಟ್ಟಿ, ತುಂಡು ರೊಟ್ಟಿ, ಮಾರ್ಷಲ್ ಪೀಸ್ ಆಫ್ ಬ್ರೆಡ್. ఒక ತುಂಡು ರೊಟ್ಟಿ, ఒక పిడికడు రొట్టి అంటారు తెలుగుನಲ್ಲಿ. ఒక పిడికడు రొట్టి తీసుకునిరా. ಹಲ್ಲೆಲೂಯಾ. ಯಾಕಂದ್ರೆ ಇಲ್ಲಿ ನೋಡುತ್ತೇವೆ ಏಲಿಯನು ಒಬ್ಬ ವಿಧವೆಯ ಸಂಗಡ ಮಾತನಾಡ್ತಾ ಇದ್ದಾನೆ. ವಿಧವೆಯ ಸಂಗಡ ಮಾತನಾಡಲಿಕ್ಕಾಗಿ, ಆ ವಿಧವೆಯ ಊರಿಗೆ ಹೋಗ್ಲಿಕ್ಕಾಗಿ ಒಂದು ಕಾರಣ ಇದೆ ಪ್ರಿಯರೇ. ನೋಡುತ್ತೇವೆ ಸುಳ್ಳು ಪ್ರವಾದಿ ಬಂದು ಒಬ್ಬ ಪ್ರವಾದಿಯಾದ ಏಲಿಯನ ಸಂಗಡ ನೋಡುತ್ತೇವೆ ಘರ್ಷಣೆ ಆಗುತ್ತದೆ. ಘರ್ಷಣೆ ಆದಾಗ ನೋಡುತ್ತೇವೆ ಅವರು ಹೇಳುವಾಗ ಈ ಒಬ್ಬ ಏಲಿಯನ ಹೇಳುವಾಗ ಅವರು ಕೇಳಂಗಿಲ್ಲ. ಅವಾಗ ನೋಡುತ್ತೇವೆ ದೇವರ ಶಾಪ ಆ ಊರಿನ ಮೇಲೆ ಬರ್ತದೆ. ಊರಿನ ಮೇಲೆ ಇಸ್ರಾಯೇಲರ ಯೆಹೋವನಾಣೆ ನಾನು ಸೂಚಿಸುವ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬಿಡುವುದಿಲ್ಲ ಎಂಬುದಾಗಿ ಎಲಿಯನು ಆ ಒಂದು ಪ್ರಾಂತವನ್ನು ಶಪಿಸಿದ್ದಾನೆ. ದೇವರು ಹೇಳಿದ ಮಾತನ್ನು ಶಪಿಸಿದಾಗ ನೋಡುತ್ತೇವೆ ದೇವರು ಹೇಳ್ತಾನೆ, ಮಗನೇ ನೀನು ಈ ಒಂದು ಪ್ರಾಂತವನ್ನು ಶಪಿಸಿ ನೀನು ಮುಂದಕ್ಕೆ ಹೋಗು. ಸ್ವಾಮಿ ಆದ್ರೆ ನಾನು ಏನ್ ಮಾಡ್ಬೇಕು, ನನಗೆ ಊಟಕ್ಕೆ ತಂದಾಗ ದೇವರು ಹೇಳ್ತಾನೆ, ಮಗನೇ ನಿನಗೋಸ್ಕರ ಒಂದು ಕಾಗರಿ ಸಿದ್ಧಪಡಿಸಿದ್ದೇನೆ. ಹಲ್ಲೆಲೂಯಾ. ನಿನಗೋಸ್ಕರ ಕಾಗರಿ ಸಿದ್ಧಪಡಿಸಿದ್ದೇನೆ ಅಂತ ಹೇಳುವಾಗ ನೋಡ್ತೇವೆ ಈ ಒಬ್ಬ ಎಲಿಯನು ಒಂದು ಕೆರೀತ್ ಹಳ್ಳದ ಹತ್ರ ಹೋಗ್ತಾನ. ಕೆರೀತ್ ಹಳ್ಳದ ಹತ್ರ ಹೋಗಿ ನೋಡುತ್ತೇವೆ ಒಂದು ಗುಹೆಯಲ್ಲಿ ಅವನು ಅಡಿಗೆಗೋಸ್ಕರ ಬಚ್ಚಿಟ್ಕೊಂಡಾಗ ವಾಕ್ಯ ಹೇಳ್ತಕ್ಕ ಪ್ರತಿ ದಿನವೂ ಸಾಯಂಕಾಲವೂ ಮತ್ತು ಮುಂಚಾನೆಯು ಕಾಗೆಗಳ ಮೂಲಕ ಅವನಿಗೆ ರೊಟ್ಟಿ ಮತ್ತು ಮಾಂಸವನ್ನು ತಂದು ಕೊಡ್ತಾ ಇದ್ದರು. ಕಾಗೆಗಳು ತಂದು ಕೊಡ್ತಾ ಇದ್ದಾರೆ, ರೊಟ್ಟಿ ಮತ್ತು ಮಾಂಸವನ್ನು ತಂದು ಕೊಡ್ತಾ ಇದ್ದರು. ನೋಡ್ತೇವೆ ಆ ಹಳ್ಳದ ನೀರು
ಮಾಡುವಂತಾಗಿತ್ತು. ಆದರೆ ನೋಡ್ತೀವಿ, ಕಾಗೆಗಳನ್ನು ದೇವರನ್ನು ಎಬ್ಬಿಸಿದ ಆ ಮನುಷ್ಯನನ್ನು ದೇವರ ಸೇವಕರನ್ನು ಪೋಷಣೆ ಮಾಡಲಿಲ್ಲ. ಹಲ್ಲೆಲೂಯಾ. ನೋಡುತ್ತೇವೆ, ಇದಾದ ನಂತರ ಕಾಲಕ್ರಮೇಣ ಬಿಸಿಲು ಜಾಸ್ತಿ ಆದ ಕೂಡಲೇ ಏನಂತಂದ್ರೆ ಆ ಸ್ಥಳದಲ್ಲಿ ಆ ಹಳ್ಳ ಬತ್ತಿ ಹೋಯ್ತು. ಬತ್ತಿ ಹೋದ ನಂತರ ದೇವರು ಹೇಳ್ತಾನೆ, ಮಗನೇ ಆ ಹಳ್ಳ ಬತ್ತಿ ಹೋಗಿದೆ, ನಮ್ಮ ಪ್ರಯಾಣ ಬೆಳೆಸಪ್ಪ. ಪ್ರಯಾಣ ಬೆಳೆಸು ಅಂತ ಹೇಳಿದಾಗ ನೋಡ್ತೇವೆ, ಅವನು ಚೆರಂತ ಎಂಬ ಹಳ್ಳಿಗೆ ಬರ್ತಾನ, ಒಂದು ಊರಿಗೆ ಬರ್ತಾನ. ಬಂದಾಗ ಚೆರಂತ ಊರಿಗೆ ಬಂದಾಗ ಅಲ್ಲಿ ಒಬ್ಬ ಹೆಂಗಸು ಕಟ್ಟಿಗೆ ನಾಡಿಸ್ತಾ ಇರ್ತಾನ. ಕಟ್ಟಿಗೆ ನಾಡಿಸ್ತಾ ಇರ್ತಾರ, ಅಡಿಗೆ ಮಾಡ್ಲಿಕ್ಕಾಗಿ ಕಟ್ಟಿಗೆ ಆರಿಸುವಂತಹ ಸಮಯದಲ್ಲಿ ಈ ಒಬ್ಬ ಎಲಿಯನ್ನು ಕೇಳ್ತಾನೆ, ಅಮ್ಮ ನನ್ನ ಕುಳಿಗೆ ನೀರು ತಗೊಂಡು ಬಾ ಅಂತ. ಕುಳಿಗೆ ನೀರು ತಗೊಂಡು ಬಾ ಅಂತ ಹೇಳಿದಾಗ ಆ ವಿಧವೆ ಏನಂತ ಗೊತ್ತಾ, ನೀರು ತಂದು ಹೋಗ್ತಾಳ. ಹೋಗುವಂತ ಸಮಯದಲ್ಲಿ ಎಲಿಯನ್ನು ಕೇಳ್ತಾನ, ಅಮ್ಮ ಕೇವಲ ನೀರು ಒಂದೇ ಅಲ್ಲ, ನನ್ಗೆ ಏನ್ ಬೇಕಂತ ಜೊತೆಗೆ ಒಂದು ರೊಟ್ಟಿ ಕೊಂಡು ತೆಗೆದುಕೊಂಡು ಬಾ, ತೆಗೆದುಕೊಂಡು ಬಾ ಅಂತಂದಾಗ ನೋಡುತ್ತೇವೆ, ವಾಕ್ಯನ ಕಳೆದು ಹೋಗುವಂತ ಸಮಯದಲ್ಲಿ ಆಕೆಯು ಅವನಿಗೆ, ನಿನ್ನ ದೇವರ ಯೆಹೋವನಾಣೆ, ನೀನು ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ, ನೋಡುತ್ತೇವೆ ಮಡಿಕೆಯಲ್ಲಿ ಒಂದು ಹಿಡಿ ಹಿಟ್ಟು, ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ, ಇವುಗಳ ಹೊರತಾಗಿ ಬೇರೆ ಇರುವುದಿಲ್ಲ. ಈಗ ಎರಡು ಕಟ್ಟಿಗೆಗಳನ್ನು ಹೆಕ್ಕಿ ನನಗೋಸ್ಕರವೂ ನನ್ನ ಮಗನಿಗೋಸ್ಕರ ರೊಟ್ಟಿ ಮಾಡುತ್ತೇನೆ. ಅದನ್ನು ತಿಂದ ಮೇಲೆ ತಿರುಗಿ ನಾವು ಸಾಯಬೇಕೆ ಹೊರತು ಬೇರೆ ಗತಿ. ಈ ಒಬ್ಬ ವಿಧವೆಯನ್ನು ಏನೇನು ಕೇಳುವಾಗ ವಿಧವೆ ಅಂತದಳ, ಅಯ್ಯ ನನ್ನ ರೊಟ್ಟಿ ಇಲ್ಲಪ್ಪ, ನಿಮ್ಗೆ ಕೊಡ್ಲಿಕ್ಕೆ ಹಾಕಿ, ಮನೆಯಲ್ಲಿ ಸ್ವಲ್ಪ ಎಣ್ಣೆ ಐತೆ, ಸ್ವಲ್ಪ ಹಿಟ್ಟ ಐತೆ, ನಾನು 4 ಕಟ್ಟಿಗೆ ಹಾಸ್ಕೊಂಡು ಹೋಗ್ತೀನಿ, ಈ ಕಟ್ಟಿಗೆ ತಗೊಂಡು ಹೋಗಿ ಮನೆಯಲ್ಲಿ ಒಲೆ ಹಚ್ಚಿ ಆ ಹಿಟ್ಟನ್ನು ಮೇದಿ ನೋಡ್ತೇವೆ, ರೊಟ್ಟಿ ಮಾಡ್ಕೊಂಡು ತಿಂಗಳ ಸಾಯಬೇಕು. ಯಾಕಂದ್ರೆ ವಿಪರೀತ ಬರ ನಮ್ಮ ದೇಶದಲ್ಲಿದೆ, ವಿಪರೀತವಾದ ಶಾಪ ನಮ್ಮ ದೇಶದಲ್ಲಿದೆ. ರೊಟ್ಟಿ ಬರ್ತಾನಲ್ಲ ನೋಡುತ್ತೇವೆ, ದೇವರ ಸೇವಕರು ಮಾತಾಡ್ತಾನ, ಆಕೆಗೆ ಹೆದರಬೇಡ, ಹೆದರಬೇಡ, ಹೋಗಿ ಮಾಡ್ಕೊಂಡ ಅದ್ಭುತ ವಚನ ಹೇಳ್ತಾ ಬೇರೆ ನೋಡ್ತೇವೆ. ಆಕೆ ಹೇಳ್ತಾರ, ಆಗ ಎಲಿಯನು ಆಕೆಗೆ ಹೆದರಬೇಡ, ನೀನು ಹೇಳಿದಂತೆಯೇ ಮಾಡು, ಆದರೆ ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ, ತರುವಾಯ ನಿನಗೂ ನಿನ್ನ ಮಗನಿಗೂ ಇಸ್ರಾಯೇಲ್ ದೇವಾಲಯ ಬೇರೆ ಎಲಿಯನ್ ಹೇಳ್ತಾನ, ಮಗಳೇ ಹೋಗಿ ರೊಟ್ಟಿ ಮಾಡಿಕೊಂಡು ಬಾ, ಮಾಡಿಕೊಂಡು ಬಾ ಅಂದ್ರೆ ಈ ಒಬ್ಬ ವಿಧವೆ ಹೇಳ್ತಾರ, ಅಯ್ಯ ನನಗೇನು ಆಗಲ್ಲ, ಸ್ವಲ್ಪ ರೊಟ್ಟಿ ಸ್ವಲ್ಪ ಹಿಟ್ಟು ಮನೆಯಲ್ಲಿದೆ, ಆ ಹಿಟ್ಟಿನ ರೊಟ್ಟಿ ಮಾಡಿ ತಿಂದು ಸಾಯ್ಬೇಕು. ಬಂದಾಗ ಆತ ನಂತರ ಅಜ್ಜ ಹೇಳ್ತಾನ, ಅಮ್ಮ ಹೆದರಬೇಡ, ಭಯಪಡಬೇಡ, ಭಯಪಡಬೇಡ, ಆದರೆ ನೀನು ದೇವರ ಸೇವಕರ ನನಗೆ ಕೊಡುವುದಾಗಲಿ, ನೀನ್ ಕೊಡು, ನೀನ್ ಕೊಡು, ಕೊಡುವುದಾದ್ರೆ ಅಲ್ಲ, ನೀನ್ ಕೊಡು, ಕೊಟ್ಟು ನೋಡು. ಹೇಳ್ತಂತ ವಾಕ್ಯ ಹೇಳ್ತಂತ ನೋಡ್ತೇವೆ, 12ನೇ ವಚನ ಮೊದಲ ನೋಡ್ತೇವೆ, 13ನೇ ವಚನ, ಸರಿ 13ನೇ ವಚನ ಅಲ್ಲಿ ಹೇಳ್ತಂತ ಬೇರೆ ನೋಡ್ರಿ, ಆದರೆ ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ, ತರುವಾಯ ನೀನು ನನ್ನ ಮಗನ ಮಾಡಿಕೊಂಡು. ಮೊದಲು ದೇವರ ಸೇವಕರು ಹೇಳ್ತಾನೆ, ನನಗೆ ಕೊಡು, ನನಗೆ ಕೊಡಪ್ಪ, ನನಗೆ ಕೊಟ್ಟು ನಂತರ ನೀನು ಮಗ. 12ನೇ ವಚನ ಹೇಳ್ತಂತ, ಅಯ್ಯ ನಮ್ಮ ಮನೆಯಲ್ಲಿ ಸ್ವಲ್ಪ ಇಟ್ಬೇಕಾದಾಗ ಅವನ ಎಲಿ ಅಂತಾನ, ಆಯ್ತು ಹಾಗೆ ಮಾಡು, ತಿಂದ್ರೆ ಸಾಯಬೇಕಾ ಸಬ್ಬಡು ನೋಡ್ತೇವೆ. ವಾಕ್ಯ ಹೇಳ್ತಂತ ಏನ್ ಚೆನ್ನಾಗಿ ಬಂದು ಕೇಳ್ರಿ, ಆಗ ಇಲ್ಲೇನು ಆಕೆಗೆ ಹೆದರಬೇಡ, ನೀನು ಹೇಳಿದಂತೆಯೇ ಮಾಡು, ನೀನು ಏನ್ ಹೇಳ್ತಿದ ಮಾಡಷ್ಟೇ. ನನ್ನ ಮಗನಿಗೆ ನಾನು ತಿಂದು ಸಾಯ್ಬೇಕು ಅಂತಂದಾಗ ಎದೆ ಅಂತಾನ, ತಿಂದು ಸಾಯುವಂತ ಮೊದಲು ನಿನ್ ಮನೆಗೆ ಸ್ವಲ್ಪ ಬಿಟ್ಟೈತಲ್ಲ ರೊಟ್ಟಿ ಮಾಡ್ಕೊಡುವ, ನೀನ್ ಸಾಯಕ ಮೊದಲು ನೀನ್ ತಿಂಬಕ ಮೊದಲು ನನಗೆ ಕೊಡು. ಅದನ್ನ ಕೇಳುವಾಗ ನೋಡ್ರಿ, ಆ ಒಬ್ಬ ವಿಧವೆ ಏನ್ ಮಾಡ್ತಾರೆ ಗೊತ್ತಾ, ಕೆಳಗಿನ ವಾಕ್ಯದಲ್ಲಿ ನೋಡುತ್ತೇವೆ,
15ನೇ ವಚನದಲ್ಲಿ ಆಕೆಯು ಹೋಗಿ ಅವನು ಹೇಳಿದಂತೆಯೇ ಮಾಡಿದಳು. ಆಕೆಯು ಆಕೆಯ ಮನೆಯವರು ಏಲಿಯನು ಅದನ್ನು ಕೆಲವು ದಿವಸಗಳವರೆಗೆ ಊಟ ಏಲಿಯನು, ಆಕೆಯು, ಆಕೆಯ ಮಗನು, ಆಕೆಯ ಮನೆಯವರು ಊಟ. ಹಲ್ಲೆಲೂಯಾ. ಹೇಳೋದು ಅರ್ಥ ಆಗ್ತದ? ಬೇರೆ ಭಾಷೆ ನೀವು ಹೇಳ್ತದನ್ನ ಸ್ವಲ್ಪ ನಿಮ್ಮಿಂದ ನನಗೆ ಉತ್ತರ ಬೇಕು. ನಿಮ್ಮಿಂದ ನನಗೆ ಉತ್ತರ ಬೇಕು. ಅದೇನೋ ಗಮನ ಪಡ್ಕೊಂಡ್ರೆ ನಿಮ್ಗೆ ಅರ್ಥ ಆಗಲ್ಲ. ಕೆಲವು ಸಾರಿ ನಾನು ಹೇಳುವಾಗ ಕೆಲವು ಮಾತುಗಳಿಗೆ ನೀವು ಹೌದು ಆಮೇಲೆ ಹಲ್ಲೆಲೂಯಾ ಹೇಳ್ತಿದ್ರೆ ನಮ್ಗೆ ನೋಡುತ್ತೇವೆ. ಇಲ್ಲಿ ವಾಕ್ಯದ ಹೇಳ್ತಕ್ಕ ಆಕೆಯು ಹೋಗಿ ಅವನು ಹೇಳಿದಂತೆಯೇ ಮಾಡ್ತಾಳು. ಏನ್ ಹೇಳ ಎಲಿಯಾ, ಹೋಗಿ ರೊಟ್ಟಿ ಮಾಡ್ಕೊಂಡ್ ಬಾ, ಹೋಗಿ ರೊಟ್ಟಿ ಮಾಡ್ಕೊಂಡ್ ಬಾ, ಒಂದು ಪುಟ್ಟು ರೊಟ್ಟಿ ತಗೊಂಡ್ ಬಾ ಅಂತ ಹೇಳಿದಾಗ ಹಾಗೇ ಮಾಡ ಆಕೆ ಮಾಡಿದಳು. ಮಾಡಿ ಮೊದಲು ಎಲೆಯಲ್ಲಿ ಕೊಟ್ಟಳು ಬೇರೆ, ಎಲೆಯಲ್ಲಿ ಕೊಟ್ಟ ನಂತರ ಆಕೆಯು ತನ್ನ ಮಗನು ತಿಂದರು. ಅಷ್ಟು ಮಾತ್ರ ತನ್ನ ಮನೆಯವರು ತಿಂದರು ಕೂಡ ಆ ಮಡಿಕೆಯಲ್ಲಿ ಇರುವಂತಹ ಹಿಟ್ಟು ಖಾಲಿ ಆಗಲಿಲ್ಲ, ಆ ಒಂದು ಕುದಿಲಿರುವಂತಹ ಎಣ್ಣೆ ಖಾಲಿ ಆಗಲಿಲ್ಲ. ಎಷ್ಟು ದಿನಗಳು ಗೊತ್ತಾ? ವಾಕ್ಯ ಬರ್ಬಿಡುತ್ತೆ, ಅಲ್ಲಿ ದಿನಗಳಿಗೆ ಲೆಕ್ಕವೇ ಇಲ್ಲ. ಅನೇಕ ಅಂದ್ರೆ ವಾಕ್ಯದಲ್ಲಿ ನಾವು ಗಮನಿಸಿದಾಗ ನೋಡುತ್ತೇವೆ, ಇಂಚು ಬರಗಾಲ ಮುಗಿಯುವ ತನಕ, ಬರಗಾಲ ಮುಗಿಯುವ ತನಕ. ಬರಗಾಲ ಹೆಂಗಿರ್ತದ್ರಿ? ಬರಗಾಲ ನಾವು ಅನುಭವಿಸಿಲ್ಲ, ಬರಗಾಲ ನಾವು ನಮ್ಮ ಜೀವನ ನೋಡಿಲ್ಲ. ರೈತರಿಗೆ ಮಾತ್ರ ಗೊತ್ತುಂಟು ಬರಗಾಲ. ಪ್ರೀತಿಯ ಧರ್ಮ ಈ ಒಬ್ಬ ಸೇವಕನು ಹೇಳುವಾಗ ಏನು ಹೇಳುವಾಗ ಇವ ವಿಧವೆ ಏನು ಗೊತ್ತಾ, ಆತನ ಮಾತು ವಿಧೇಯತೆ ತೋರಿಸ್ತದೆ. ಅನೇಕ ಸಾರಿ ನಮ್ಮ ಜೀವನಗಳಲ್ಲಿ ದೇವರು ಕೂಡ ನಮ್ಮನ್ನು ಹೀಗೆಯೇ ಪರೀಕ್ಷಿಸ್ತಾನ. ನಿನ್ನ ಜೀವನ ಕಷ್ಟಗಳಿರ್ಬೋದು, ನಿನ್ನ ಮನೆ ಪಿಳಿಕೆ ಇಲ್ಲದಿರಬಹುದು, ನಿನ್ನ ಮನೆ ಪರಿಸ್ಥಿತಿಗಳು ಬಹಳ ಗಂಭೀರವಾಗಿರ್ಬೋದು. ಆದರೆ ದೇವರು ಕೇಳ್ತಾನೆ, ಅದರಲ್ಲಿ ಕೊಡು. ಯಾವ ಪಾಸ್ ತಲೆ ಊರಿನಿಂದ ಪಾಸ್ರು ನನ್ನ ಮನೆ ನನಗೆ ತುಂಬಾ ಕನ್ನ ಇಲ್ಲ ಕೊಡೋದು ಕೇಳ್ತಾನೆ. ಕೊಡೋದು ಕೇಳ್ತದ ಬರಲ್ಲ, ಅವರು ಇನ್ನು ಮಾಡ್ಕೊಡ್ತಾಗಲ್ಲ. ನನಗೆ ತಿಂಬತ್ತಿರ ಗತಿ ಇಲ್ಲ, ಕೊಡೋದು ಕೇಳ್ತಾನ. ಎಲ್ಲಿ ಕೊಡೋಣ, ಎಲ್ಲಿಂದ ಕೊಡೋಣ? ಈಗ ಕೇಳ್ತದ ಅಪ್ಪ ನಿನ್ ಕೈಯಿಂದ ಆಗಲ್ಲ. ಅದಕ್ಕಾಗಿ ಹೇಳ್ತಾನ, ಹೆದರಬೇಡ, ಇವತ್ತು ನೀನು ಕೊಟ್ರೆ ಏನು ಆಶೀರ್ವಾದ, ಕೊಟ್ಟರೆ ನಿಮಗೆ ಆಶೀರ್ವಾದ ಇದೆ. ಆಕೆ ಕೊಟ್ಟಳು. ಸ್ವಂತಕ್ಕೋಸ್ಕರ ವಾಕ್ಯದಂತ ಅನೇಕ ದಿವಸಗಳವರೆಗೆ ಆ ಹಿಟ್ಟು ಆಕೆ ಹಿಡಿದಾಗೆಲ್ಲ ಬರ್ತಾ ಇದೆ, ಆ ಹಿಟ್ಟು ಹಿಡಿದಾಗೆಲ್ಲ ಬರ್ತಾ ಇದೆ, ಆ ಹಿಟ್ಟು ಹಿಡಿದಾಗೆಲ್ಲ ಅದು ಹಾಗೆ ಆಯ್ತಾ? ಏನ್ ಹೇಳ್ತಾ ಸ್ವಲ್ಪ ಗಂಟೆ ಸರಿ ಅನ್ನೇನೇ ವರ್ಷ ಗಂಟೆ ಆಗಿದೆ. ಆಕೆಯು ರೊಟ್ಟಿ ಇರುವುದಿಲ್ಲ, ಮಡಿಕೆಯಲ್ಲಿ ಒಂದು ಹಿಡಿ ಹಿಟ್ಟು, ಮೊಗೆಯಲ್ಲಿ ಸ್ವಲ್ಪ ನೋಡ್ರಿ. ಮಡಿಕೆಯಲ್ಲಿ ಒಂದು ಹಿಡಿ ಹಿಟ್ಟು, ಹಿಡಿ ಅಂದ್ರೆ ಎಷ್ಟು? ಹಿಡಿ ಅಂದ್ರೆ ಎಷ್ಟು? ಇಷ್ಟು. ಹಿಡಿ ಅಂದ್ರೆ ಇಷ್ಟು. ಹಿಡಿ ಅಂದ್ರೆ ಎಷ್ಟು? ಒಂದು ಹಿಡಿಗೆ ಎಷ್ಟು ರೊಟ್ಟಿ ಆಗ್ತಾವ? ಆದ್ರೆ ಹಬ್ಬ ಅಂದ್ರೆ 2 ರೊಟ್ಟಿ ಆಗ್ತವೆ. 8 ಆಗ್ತಾವ? 8 ಎಷ್ಟಾಗ್ತವ? ಒಂದು ತೃಪ್ತಿ ಆಗ್ತಿರ್ಬೇಕಾದ್ರೆ ಒಂದು ಏನು ಅಡ್ಜಸ್ಟ್ ಮಾಡ್ಬೇಕಾದ್ರೆ ಅದು ಹೇಳ್ತಾಳ, ನನ್ನ ಮಡಿಕೆಯಲ್ಲಿ ಒಂದು ಹಿಡಿ ಹಿಟ್ಟಿದೆ, ನನ್ನ ಒಂದು ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ, ಸ್ವಲ್ಪ ಎಣ್ಣೆ. ಅಯ್ಯ ನನಗೆ ಆಗಲ್ಲ. ಅದಕ್ಕಾಗಿ ಇದೇ ಆಗ್ತಾನೆ, ನಿನಗೆ ಆಶೀರ್ವಾದ ಬೇಕಾ? ನಿನ್ನ ಆಶೀರ್ವಾದ ಬೇಕಾ? ಒಂದು ವಾಚನ ಓದೋಣ. ಆದಿಕಾಂಡ 15ನೇ ವಚನ. ಆದಿಕಾಂಡ 15ನೇ ವಚನ. ಬೇಗ. ಸ್ವಲ್ಪ ಆಹಾರ ತರುತ್ತೇನೆ, ಊಟವಾದ ಮೇಲೆ
ನೀವು ಮುಂದಕ್ಕೆ ಪ್ರಯಾಣ ಮಾಡಬಹುದು ಎನ್ನಲು ಅವನು ನೀವು ಹೇಳಿದ್ದೇ ಮಾಡಬಹುದು. ಇಲ್ಲಿ ನೋಡ್ತಿರ್ತೇವೆ, ಇಲ್ಲಿ ಅಬ್ರಹಾಮನ ಸಂಗಡ ದೇವದೂತರು ಮಾತಾಡ್ತಿದ್ದಾರೆ. ದೇವದೂತರುಗಳು ಅಬ್ರಹಾಮನ ಮನೆಯನ್ನು ಅವರು ಹಾದು ಹೋಗ್ತಾ ಇದ್ದಾರೆ. ಆ ಒಂದು ನೋಡ್ತಾ ಅಲ್ಲಿರುವಂತಹ ಪ್ರಾಂತವನ್ನು ಹಾದು ಹೋಗ್ತಿರುವಂತಹ ಸಮಯದಲ್ಲಿ ಅಬ್ರಹಾಮ ಕಟ್ಟೆಯಲ್ಲಿ ಕೂತಿರ್ತಾನ. ಕೂತ್ಕೊಂಡು ಅವ್ರು ಹೇಳ್ತಾನ, ನೋಡ್ತಾನ ನೋಡಿ ಅವ್ರು ಹೇಳ್ತಾನ, ಅಯ್ಯ ನನ್ನ ಮನೆಯಲ್ಲಿ ಊಟ ಮಾಡ್ತೀನಿ, ದಾಟಿ ಹೋಗ್ಬಾರ್ದು. ನನ್ನ ಮನೆಗೆ ಬಂದು ನೀವು ಊಟ ಮಾಡಿ ಹೋಗ್ಬೇಕು, ನೀವು ಇಲ್ಲೇ ಇರ್ರಿ, ನಾನು ಹೋಗಿ ಏನ್ ಮಾಡ್ತೇನೆ ಅವ್ರು ತಗೊಂಡ್ ಬರ್ತೀನಿ. ಆಯ್ತು, ತಗೊಂಬಂದಾಗ ಅವ್ರ ಮಕ್ಕಳು ಅವನು ಓಡೋಡಿ ಹೋಗಿ ಇದನ್ನ ಹೆಂಟಿಬೇಕಂತ ಒಂದು ಒಳ್ಳೆಯ ಒಪ್ಪಿದ ಕಳ್ಳ ತಗೊಂಡು ಬಾ, ಅದನ್ನು ಕೊಯ್ದು ನಾನು ಆಹಾರ ಮಾಡಬೇಕು, ರೊಟ್ಟಿ ಮಾಡೋಣ ಅಂತ ಹಾಕಿ ನೋಡ್ತೇವೆ. ಆ ರೊಟ್ಟಿಯನ್ನು ಆ ಒಂದು ಮಾಂಸವನ್ನು ತಂದು ಹರಿಸಿದಾಗ ವಾಕ್ಬೇಕಂತ ದೇವದೂತರುಗಳನ್ನ ತಿಂದು ಅವನನ್ನು ಆಶೀರ್ವಾದ ಮಾಡುತ್ತಾರೆ. ತಿಂದು ಆ ಅಬ್ರಹಾಮನನ್ನು ಅಲ್ಲಿ ಆಶೀರ್ವಾದ ಮಾಡ್ತಾ ಹೋಗ್ತೇವೆ. ಪ್ರೀತಿಯಾದ ಮಕ್ಕಳೇ, ದೇವರು ಯಾವತ್ತಿಗೂ ಕೂಡ ನೋಡ್ತೇವೆ, ಆತನು ನಿನ್ನಿಂದ ಬಯಸುವುದನ್ನಲ್ಲ, ದೇವರು ಬಯಸುವುದೇನು ಗೊತ್ತಾ, ನೀನು ಎಷ್ಟು ಮಾತ್ರ ಕೊಡ್ಲಿಕ್ಕೆ ಇಷ್ಟಪಡ್ತೀಯಾ ಎಂಬುದನ್ನು ದೇವರು ಬಯಸುವನಾಗಿದ್ದಾನೆ. ಹಲ್ಲೆಲೂಯಾ. ನೋಡ್ತೇವೆ, ಇದ್ದಾಗ ಎಲ್ಲರೂ ಕೊಡ್ತಾರ್ರಿ. 1000 ರೂಪಾಯಿ ಇದ್ರೆ 10 ರೂಪಾಯಿ ಆರಾಮಾಗಿ ಬಿಸಾಕ್ತಾರ. 1000 ರೂಪಾಯಿ ಇದ್ರೆ 100 ರೂಪಾಯಿ ಆರಾಮಾಗಿ ಕೊಡಕ್ಕೆ ಸಾಧ್ಯ ಆಗ್ತದ. ಆದ್ರೆ ನಿನ್ನ ಹತ್ರ 10 ರೂಪಾಯಿ ತರ್ಕೋರಿ, ದೇವರು 10 ರೂಪಾಯಿ 5 ರೂಪಾಯಿ ಕೇಳ್ತಾಗಿನ ಕೊಡ್ಲಿಕ್ಕೆ ಸಾಧ್ಯ. ಕೊಡುವುದರಲ್ಲಿ ಇರುವಂತ ಆಶೀರ್ವಾದ ಅನೇಕರಿಗೆ ಗೊತ್ತಿಲ್ಲ. ನೋಡ್ತೇವೆ, ಈ ಒಬ್ಬ ವಿಧವೆ, ಗಂಡನೂ ಇಲ್ಲ, ದುಡಿಲಿಕ್ಕಾಗಿ ಹುಡುಗರು ಕೂಡ ಕೈಗೆ ಬಂದಿಲ್ಲ, ಅವನು ಎಷ್ಟು ವರ್ಷ ಬರಲ್ಪಟ್ಟಿಲ್ಲ. ಆದರೆ ಅಕ್ಕಿ ಹೇಳ್ತಾಳ, ಅಯ್ಯ ನಾನು ತಿಂದು ಸಾಯ್ಬೇಕ ಹೊರತು ನನ್ನ ಜೀವಿತದಲ್ಲಿ ಏನ್ ಗತಿಯಿಲ್ಲ. ನಿನ್ನ ಗತಿಯನ್ನು ಬದಲಾಯಿಸುವ ದೇವರಿದ್ದಾನೆ. ಆ ಗತಿ ಬದಲಾವಣೆ ಆ ದೇವರ ಸೇವೆ ನನಗೆ ಕೊಡು ಎಂಬುದಾಗಿ ಹೇಳಿ ಪ್ರತಿಫಲವು ಅವನಿಗೆ ತಪ್ಪುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಸಾಕು. ನೋಡ್ತಾರೆ, ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯೇಸುವಿನ ಶಿಷ್ಯನೆಂದು ಯಾವನಾದರೂ ಒಂದು ತಂಬಿಗೆ ತಣ್ಣೀರಾದರೂ ಕುಡಿಯುವುದಕ್ಕೆ ಕೊಟ್ಟರೆ ಬರತಕ್ಕ ಪ್ರತಿಫಲವು ಅವನಿಗೆ ತಪ್ಪುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂತ. ನೋಡುತ್ತೇವೆ, ಫಲ, ನೀನು ಬಿತ್ತುವಂತ ಬೀಜದ ಫಲ ಎಂದಿಗೂ ಅದು ತಪ್ಪೋದಿಲ್ಲ. ಹಲ್ಲೆಲೂಯಾ. ಅಲ್ಲಿ ನೋಡುತ್ತೇವೆ, ಅವನು ಏನ್ ಬಿತ್ತಿದ, ಆ ಹುಡುಗನ ಏನ್ ಬಿತ್ತಿದ, ಯೇಸು ಸ್ವಾಮಿ 5,000 ಜನರಿಗೆ ಸುವಾರ್ತೆ ಸಾರಿದ ನಂತರ ನೋಡ್ತೇವೆ, ಅದು ತಿನ್ಲಿಕ್ಕೆ ಆಹಾರ ಇಲ್ಲ. ಆಹಾರದಲ್ಲಿರೋ ಸಮಯದಲ್ಲಿ ಅವನ ಹತ್ರ ಇರುವಂತದ್ದು 5 ರೊಟ್ಟಿ 2 ಮೀನು ಕೊಟ್ಟ. ಏನ್ ಹೇಳಿ, ಸ್ವಾಮಿ ನನ್ನ ಹತ್ರ ಇದೇ ಇದೆ, ತಗೊಳ್ಳಿ, ಏನಾದ್ರು ಮಾಡಿ. ಎಲ್ಲರೂ ಹೇಳ್ತಾರ, ನಮ್ತಾಗ ಏನಿಲ್ಲ ಶಿಷ್ಯ ಇರ್ತಾರ, ಅಪ್ಪ ಸ್ವಾಮಿ ನಾವು ದುಡ್ಡು ಬರ್ತದೆ, ಬಹಳ ದಿನ ಬೇಕಾಗ್ತದ, ಅದಿಗಾದ್ರೂ ಒಟ್ಟಾಸ್ಕೊಂತಾರ. ಏನ್ ಮಾಡ್ತೀಯ ಅಂತಂದಾಗ, ನಿಮ್ಮ ಹತ್ರ ಏನೈತೆ ಅಂದಾಗ ಅಂತಾರ, ಹುಡುಗನ ಹತ್ರ 5 ರೊಟ್ಟಿ 2 ಮೀನಿದ್ರು ಅಂತ. ಆ ಹುಡುಗನ ಏನ್ ಮಾಡ್ತದ ಅಂತ, ಯೇಸುವಿಗೆ ಹೃದಯಪೂರ್ವಕವಾಗಿ ಅದನ್ನು ಕೊಡ್ತಾರೆ. ಹಲ್ಲೆಲೂಯಾ. ಹೃದಯಪೂರ್ವಕವಾಗಿ ಅವನು ಅದನ್ನು ಕೊಟ್ಟ. ನೋಡಿದ ವಾಕ್ಯ ಹೇಳ್ತ, ಅದರಿಂದ ಯೇಸು ಸ್ವಾಮಿ 5,000 ಜನರಿಗೆ ಊಟ ಮಾಡುವ ಹಾಗಿದ್ದೇವೆ ಅಂತ. ಹಲ್ಲೆಲೂಯಾ. ನೀನು ಕೊಡುವಾಗ 1000 ತಲೆಗಳ ಮನೆಗೆ ನಿನ್ನ ಮನೆಯಲ್ಲಿ ದೇವರು ಆಶೀರ್ವದಿಸುವವನಾಗಿದ್ದಾನೆ. ఇచ్చిన వారు దేవుని ఆశీర్వాదం పొందుకుంటారు. ఇచ్చిన వారు దేవుని దీవెనలు పొందుకుంటారు. ఎవరైతే ఇవ్వరో వారి జీవితంలో అప్పటికి మాత్రమే వారి జీవితం ఆశీర్వాదాలు ఉంటాయి, కానీ తర్వాత వారి జీవితంలో కరువు కాలమే, వారి జీవితంలో కరువులే. ఆ చిన్న పిల్లవాడు 5 రొట్టెలు 2 చేపలిచ్చ వాక్యం ఉంటుంది, దేవుడు 5,000 మందికి దాన్ని పంచిపెట్టాడు. హల్లెలూయా. ఈరోజు నువ్వు ఇచ్చే ఏదో విషయం కావచ్చు, అది నీ కుటుంబానికి తిరిగి వస్తుంది.
ನೀನು ಕೊಡೋದು ಯಾವುದೇ ಆಗಿರಲಿ ನಿನ್ನ ಮನೆಗೆ ತಿರುಗಿ ಬರ್ತದ. ನೋಡುತ್ತೇವೆ ಆಕೆ ವಿಧವೆ ಕೊಡುವಾಗ ಅದೇ ತನ್ನ ಮನೆಯವರಿದ್ದಿಲ್ಲ, ಕೊಟ್ಟ ನಂತರ ತನ್ನ ಮನೆಯವರಿಗೆ ಹಲ್ಲೆಲೂಯಾ ಕೊಡೋದಕ್ಕೂ ಮುಂಚೆ ತನ್ನ ಮನೆಯವರಿದ್ದಿಲ್ಲ, ಕೊಟ್ಟ ನಂತರ ತನ್ನ ಮನೆಯವರು ಕೊಡುತ್ತಿದ್ರು. ನೀವು ಮೂವರು ಆ ಮನೆಯ ಹೆಚ್ಚಿನ ಗೊತ್ತಿಲ್ಲ, ಕೇವಲ ಮಾತಾಡ್ತ ಆಕೆಯ ನಿನ್ನ ಮನೆಗೆ ದೇವರು ಸಮೃದ್ಧಿಯನ್ನು ಕೊಡಬೇಕಾದ್ರೆ ಆ ರೊಟ್ಟಿ ತುಂಡು ಏನಾಗಿ ಗ್ರಹಿಸಿ ನಿನ್ನ ಚಿಂತನೆ ಕೊಡುವಂತರಾಗಿರಬೇಕು. ಆ ರೊಟ್ಟಿ ತುಂಡು ಕೇವಲ ತಿನ್ನುವಂತ ಪದಾರ್ಥವಾಗಿರ್ಬೋದು, ಆದರೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ಆ ರೊಟ್ಟಿ ತುಂಡು ಏನಾಗಿದೆ ಎಂಬುದಾಗಿ ಆಲೋಚನೆ ಮಾಡಿ. ಆ ರೊಟ್ಟಿ ತುಂಡು ಏನಾಗಿದೆ? ರಾತ್ರಿ ಆಗಲು ಕಷ್ಟಪಟ್ಟು ಕಸ ಪಡೆದು ನಾವು ಕಷ್ಟಪಟ್ಟು ದುಡಿತನ, ನಮ್ಮ ದುಡಿತನದ ಭತ್ತದ ಸಂಬಳ ನೋಡ್ತೇವೆ. ಅದರಲ್ಲಿ ದೇವರದ ಒಂದು ದುಡ್ಡು ಮಾತ್ರ 3 ದುಡ್ಡು ನಿನ್ನದು, 1 ದುಡ್ಡು ನನ್ನದು. ದೇವರ 3 ದುಡ್ಡು ನೀನೇನ ಮಾಡ್ಕೋ, ನಿನ್ನ ಮನೆಯಲ್ಲಿರುವಂತಹ ಬರ ಹೋಗ್ಬೇಕಾ, ನಿನ್ನ ಮನೆಯ ಕಷ್ಟ ಹೋಗ್ಬೇಕಾ, ನಿನ್ನ ಸಮಸ್ಯೆಗಳು ಹೋಗ್ಬೇಕಾ? ಹಾಗಾದ್ರೆ 1 ದುಡ್ಡು ಮೊದಲ ಕೊಟ್ಟು ನೋಡು. ಯಾಕೆ ಬರಲ್ಲ? ಫಾಸ್ಟ್ ಹೇಳ್ತಾರೆ, ದೇವರು ಹೇಳ್ತಾರೆ, ಸ್ವಾಮಿ ನನ್ನ ಮನೆಯಲ್ಲಿ ನನ್ನ ಮಗನಿಗೆ 20,000, ನನ್ನ ಮಗನಿಗೆ 10,000, ನನ್ನ ಮನೆ ಕಳೆದ 5,000 ದುಡ್ಡು ಕೊಡು. ಆ ದುಡ್ಡು ಕೊಟ್ಟು ನೋಡು ಆಶೀರ್ವಾದ. 2 ಕೊರಿಂಥಿ 8ನೇ ಅಧ್ಯಾಯ 1-4 2 ಕೊರಿಂಥಿ 8ನೇ ಅಧ್ಯಾಯ 1-4 ವಚನವಾಗಿದೆ. ಓದ್ರಿ 2 ಕೊರಿಂಥಿ 8ನೇ ಅಧ್ಯಾಯ 1-4 ವಚನಗಳು.